ಬರೀ 65,000 ಸರ್. ಇದು ಫೈನಲ್ ನಲ್ಲಿ ಯಾರು ಬಂತಂದ್ರೆ 10,000 ಲೇಸ್ ಮಾಡ್ಕೊಡ್ತೀನಿ. 75,000 ಫೈನಲ್ ಪ್ರೈಸ್. ಅದು ಬರೀ 1,25,000 ಕೊಡ್ತೀನಿ. ನಿಮ್ಮ ಚಾನಲ್ ಇಂದ ಬಂತಂದ್ರೆ ಬರೀ 135 ಮಾಡ್ಕೊಡ್ತೀನಿ ಸರ್. 1,50,000 ಓನ್ಲಿ. FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಬರೀ 1,10,000 ನೆಗೋಷಿಯಬಲ್ ಇದೆ. ಇದು 1,10,000 ಓನ್ಲಿ. ಒಂದು ವೆಹಿಕಲ್ ಇದು ಬರೀ 2,60,000 ಅನ್ನತ್ತೀವ್ರಿ ನಾವು. ನಮ್ಮ ಚಾನಲ್ ಕಡೆಯಿಂದ ಬಂದೆ ಸರ್. ಚಾನಲ್ ಇಂದ ಯಾರು ಬಂತಂದ್ರೆ 25,000 ಲೇಸ್ ಮಾಡ್ಕೊಡ್ತೀನಿ ಸರ್. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು VTK ಕಾರ್ ಚಾನಲ್. ಕಿರಣ್ದು ಸ್ಪೆಷಲ್ ಚಾನಲ್ ಇದೆ ಇದು ಫಾರ್ ಕಾರ್ಸ್, ಯೂಸ್ಡ್ ಕಾರ್ ಸೆಲ್ಲಿಂಗ್. ಇವ್ರು ಕಿರಣ್ ಬಂದಿದ್ದೈತ್ರಿ ಈಗ ಬೆಳಗಾಂಗೆ. ಕಾರ್ ಝೋನ್ ಆಟೋ ಕನ್ಸಲ್ಟೆನ್ಸಿ ನಿಯರ್ ಶ್ರೀನಗರ್ ಗಾರ್ಡನ್. ಸರ್ ಕಡಿಮೆ ಬಜೆಟಲ್ಲಿ ಯಾವ ವೆಹಿಕಲ್ಸ್ ಇದೆ ಸರ್ ಇವತ್ತು? ಕಡಿಮೆ ಬಜೆಟ್ದಾಗ ಸರ್ ಸ್ಟಾರ್ಟಿಂಗ್ ನಮ್ಮ ಹತ್ರ ಅಲ್ಟೋ ಇದೆ. 2010 12 ಮಾಡಲ್, 12 ರಿಜಿಸ್ಟರ್ಡ್ ಇದೆ ಸರ್. ಸರ್ ಪ್ರೈಸ್ ಕಡಿಮೆ ಬಜೆಟಲ್ಲಿ ಎಷ್ಟು ಪ್ರೈಸಿಂದ ಶುರು ಆಗುತ್ತೆ ಸರ್ ಇವತ್ತಿಂದ? ಸರ್ ನಮ್ಮ ಕಡೆ ಗಾಡಿ ನ್ಯಾನೋ ಇದೆ ಸರ್. 85,000 ಇಂದ ಸ್ಟಾರ್ಟ್ ಇದೆ ಸರ್. ಅಪ್ ಟು ಫೈನಲ್ ವರೆಗೆ ಎಷ್ಟಾಗುತ್ತೆ? ಅಪ್ ಟು ಸರ್ 10,50,000 ಮಟ್ಟ ಗಾಡಿ ಇದೆ ಸರ್. ಲೋನ್ ಆಪ್ಷನ್ ಹೇಗಿದೆ ಸರ್ ನಿಮ್ಮ ಹತ್ರ? ಲೋನ್ ಆಪ್ಷನ್ ಮಾಡ್ಕೊಡ್ತೀನಿ ಸರ್. ನಿಮ್ಮ ಪೇಪರ್ ಓಕೆ ಇದೆ ಅಂತಾರೆ ಏನು ಪ್ರಾಬ್ಲಮ್ ಇಲ್ಲ. ಎಲ್ಲ ಗಾಡಿಗೆ ಲೋನ್ ಮಾಡ್ಕೊಡ್ತೀನಿ. ಔಟ್ಸೈಡ್ ವೆಹಿಕಲ್ಸ್ ಇದಾವೆ ಸರ್, ಅವು NOC ನಿಮ್ಮದೇ ಗ್ಯಾರಂಟಿನಾ? ಔಟ್ಸೈಡ್ ಸ್ಟೇಟ್ ಗಾಡಿ ಇತ್ತಂದ್ರೆ NOC ಗ್ಯಾರಂಟಿ ನಮ್ದಿದೆ. ಟ್ಯಾಕ್ಸ್ ತುಂಬ ಕೊಡ್ತೀನಿ ಸರ್. ಇನ್ ಕೇಸ್ NOC ಬಂದಿಲ್ಲ ಅಂದ್ರೆ ಸರ್? ಸರ್ ಮನಿ ಬ್ಯಾಕ್ ನಿಮಗೆ ಏನು ಎಷ್ಟು ಕೊಡ್ತೀರಾ ನೀವು ಅಷ್ಟು ದುಡ್ಡು ವಾಪಸ್ ಕೊಡ್ತೀನಿ ನಿಮಗೆ. ಏನಿದೆ ಮಾಡಲ್ ಏನು ಸರ್? ಸರ್ ಇದು 2018 ಮಾಡಲ್, 3ನೇ ಓನರ್ದಾಗಿದ್ದು ಹೊಂಡೈ ಇಯಾನ್. ಇದು AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಸೆಂಟ್ರಲ್ ಲಾಕ್ ವಿತ್ ಸ್ಕ್ರೀನ್ ಸಿಸ್ಟಮ್ ಇದೆ. ಕ್ಲಾಸ್ 1 ಒರಿಜಿನಲ್ ವೆಹಿಕಲ್. ಬರೀ 76,000 ರನ್ನಿಂಗ್ ಇದು. ಸರ್ ಪ್ರೈಸ್ ಸರ್? ಪ್ರೈಸ್ 2,80,000 ಇದು. 18 ಮಾಡಲ್ 280 ನೆಗೋಷಿಯಬಲ್ ಇದೆ. ನಿಮ್ಮ ಚಾನಲ್ನಲ್ಲಿ ಯಾರು ಬಂತಂದರೆ ಇದು ನೆಗೋಷಿಯಬಲ್ ಇದೆ. 2,60,000, 20,000 ಮೈನಸ್ ಮಾಡ್ಕೊಡ್ತೀನಿ ಸರ್. ಸರ್ ಮತ್ತೊಂದು ಇವ್ರ ಹತ್ರ ಚೌರ್ಲೆಟ್ ಬೀಟ್ ಇದೆ. ಮತ್ತು ಸರ್ ಮಾಡಲ್ ಏನು ಸರ್? 2011 ಮಾಡಲ್, ಸೆಕೆಂಡ್ ಓನರ್, ಪೆಟ್ರೋಲ್ ವಿತ್ LPG, ಕ್ಲಾಸ್ 1 ಒರಿಜಿನಲ್ ವೆಹಿಕಲ್. ಇದು ಎಲ್ಲ ಕಂಪ್ನಿ ಮೇಂಟೈನ್ ಇದೆ. ಪೆಟ್ರೋಲ್ ವಿತ್ LPG. ಬರೀ 1,75,000 ಇದು. 1,75,000 ನೆಗೋಷಿಯಬಲ್ ಇದು. ಸರ್ ಮತ್ತೊಂದು ಆಲ್ಟೋ ಇದು. ಆಲ್ಟೋ LXi 2010 ಮ್ಯಾನುಫ್ಯಾಕ್ಚರ್. ಇದು 12 ರಿಜಿಸ್ಟ್ರೇಷನ್. ಇದು ಆಲ್ಟೋ LXi. ಸರ್ ಪ್ರೈಸ್ ಸರ್? ಪ್ರೈಸ್ 1,50,000 ಓನ್ಲಿ. ಸರ್ ಮತ್ತೊಂದು ಇವ್ರ ಇದು ಆಲ್ಟೋ 800 ಸರ್. ಇದು 800. ಆಲ್ಟೋ 800 LXi 3ನೇ ಓನರ್, 17 ಮಾಡಲ್ ಇದು. ಸರ್ ಪ್ರೈಸ್ ಸರ್? 2,75,000 ಇದು ಬರೀ. ಸರ್ ಮತ್ತೊಂದು ಆಲ್ಟೋ? ಇದು ಆಲ್ಟೋ ಲೋ ಬಜೆಟ್ನಾಗ ಭಾಳ ಚಂದ ಕ್ಲೀನ್ ವೆಹಿಕಲ್ ಇದೆ. 2006 ಮಾಡಲ್, ಸೆಕೆಂಡ್ ಓನರ್. ಇದು LX ಬರೀ AC. ಇದು FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಬರೀ 1,10,000 ನೆಗೋಷಿಯಬಲ್ ಇದೆ. ಇದು 1,10,000 ಓನ್ಲಿ. ಟೋ ಪಾಸಿಂಗಲ್ಲಿ ಇರೋ ಸ್ವಿಫ್ಟ್ ಡಿಸೈರ್ ಅವೈಲೇಬಲ್ ಇರುತ್ತೆ ಸರ್. ಮಾಡಲ್ ಏನು ಸರ್? 2012 ಮಾಡಲ್ ಸ್ವಿಫ್ಟ್ ಡಿಸೈರ್, ಗೋವಾ ರಿಜಿಸ್ಟ್ರೇಷನ್, VDI ವೆಹಿಕಲ್. ಇದು ಎಲ್ಲ ಚಲೋ ಇದೆ. 1,24,000 ರನ್ನಿಂಗ್ ಇದು. ಸರ್ ಪ್ರೈಸ್ ಸರ್? ಇದು ಪ್ರೈಸ್ 2,75,000 ವಿತ್ NOC ಕೊಡ್ತೀನಿ. ವಿತ್ NOC? ವಿತ್ NOC ರೀ ಸರ್. 2,75,000 ವಿತ್ NOC ಕೊಡ್ತೀರಾ? ನಮ್ಮ ಚಾನಲ್ ಕಡೆಯಿಂದ ಬಂದರೆ ಸರ್ ಎಷ್ಟು ಕಡಿಮೆ ಮಾಡ್ಕೊಡ್ತೀರಾ? 20,000 ಲೇಸ್ ಮಾಡ್ಕೊಡ್ತೀನಿ ಸರ್. ಅದು ವ್ಯಾಗನರ್ ಅವೈಲೇಬಲ್ ಇರುತ್ತೆ ಸರ್. ಮಾಡಲ್ ಏನು ಸರ್? 2018 ಮಾಡಲ್. ಇದು ಸೆಕೆಂಡ್ ಓನರ್. ಇದು ನೋಡ್ತಾ ಇರ್ಬೋದು ಬಾಡಿ ಲೈನ್ ಹಾಗೆ ಟೈರ್ ಕಂಡೀಷನ್ಸ್ ತೋರಿಸ್ತಾ ಇದ್ದೀನಿ. 84,000, 84,000 ರನ್ನಿಂಗ್ VXi ಕ್ಲಾಸ್ 1 ವೆಹಿಕಲ್, ಒರಿಜಿನಲ್ ವೆಹಿಕಲ್. ಇದು CNG ಅಪ್ರೂವಲ್ ಇದೆ ಸರ್ ಇದಕ್ಕೆ? ಒರಿಜಿನಲ್ ಪೆಟ್ರೋಲ್. ಇದು ಓನ್ಲಿ ಪೆಟ್ರೋಲ್? ಒರಿಜಿನಲ್ ಸರ್ ಪೆಟ್ರೋಲ್. ಪ್ರೈಸ್ ಏನು ಕೊಟ್ಟು ಮಾಡ್ತಿದ್ದೀರಾ ಸರ್? 4,25,000 ಇದೆ. ಯಾವ ನಿಮ್ಮ ಚಾನೆಲ್ ನಲ್ಲಿ ಬಂತಂದ್ರೆ 25,000 ಮೈನಸ್ ಮಾಡ್ಕೊಡ್ತೀನಿ, ಲೇಸ್ ಮಾಡ್ಕೊಡ್ತೀನಿ. ಸರ್ ಮತ್ತೊಂದು ಆಲ್ಟೋ ಸರ್? ಇದು ಆಲ್ಟೋ K10 ರೀ. ಇದು 2011 ಮಾಡಲ್, 3ನೇ ಓನರ್, ಒರಿಜಿನಲ್ ವೆಹಿಕಲ್, ಆಲ್ಟೋ K10. ಬರೀ 1,50,000 ಇದು. 1,50,000 ಸರ್? 1,50,000 ಆಲ್ಟೋ K10 11 ಮಾಡಲ್. ಇದು ಸರ್ ಮತ್ತೊಂದು ಇವ್ರ ಹತ್ರ ಟಾಟಾ ಟಿಯಾಗೋ ಅವೈಲೇಬಲ್ ಇರುತ್ತೆ ಸರ್. ಮಾಡಲ್ ಏನು ಸರ್? ಇದು 2016 ಮಾಡಲ್, ಫಸ್ಟ್ ಓನರ್, RXZ ವೆಹಿಕಲ್. ಇದು ಡೀಸೆಲ್ ವ್ಯಾರೆಂಟ್. ಇದು ಡೀಸೆಲ್ ವೇರಿಯಂಟ್ ಸರ್? ಡೀಸೆಲ್ ವ್ಯಾರೆಂಟ್. ಇದು ಒರಿಜಿನಲ್ ವೆಹಿಕಲ್, ಚೆನ್ನಾಗಿದೆ ಗಾಡಿ. ಈಗ ಟೈರ್ ಕಂಡೀಷನ್ ನೋಡ್ತಾ ಇರ್ಬೋದು, ಹಾಗೆ ಬಾಡಿ ಲೈನ್ ನೋಡ್ತಾ ಇರ್ರಿ. ಸರ್ ಪ್ರೈಸ್ ಏನು ಕೊಟ್ಟು ಮಾಡ್ತಿದ್ದೀರಾ ಸರ್? ಬರೀ 3,25,000 ನೆಗೋಷಿಯಬಲ್. ನಮ್ಮ ಚಾನಲ್ ಕಡೆಯಿಂದ ಬಂದು ಎಷ್ಟು ನೆಗೋಷಿಯಬಲ್ ಮಾಡ್ಕೊಡ್ತೀರಾ ಸರ್? 25,000 ಮೈನಸ್ ಮಾಡ್ಕೊಡ್ತೀನಿ ಸರ್. ಸರ್ ಮತ್ತೊಂದು ಇವ್ರ ಹತ್ರ ವೈಟ್ ಕಲರಲ್ಲಿ ಚೌರ್ಲೆಟ್ ಬೀಟ್ ಅವೈಲೇಬಲ್ ಇರುತ್ತೆ ಸರ್. ಮಾಡಲ್ ಏನು ಸರ್? 2014 ಮಾಡಲ್, 3ನೇ ಓನರ್, ಡೀಸೆಲ್ ವ್ಯಾರೆಂಟ್. ಇದು ನೋಡ್ತಾ ಇರ್ಬೋದು ಟೈರ್ ಕಂಡೀಷನ್ ಹಾಗೆ ಬಾಡಿ ಲೈನ್ ನೋಡ್ತಾ ಇರಿ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ವೈಟ್ ಕಲರ್ ಒರಿಜಿನಲ್ ಸರ್. ಡೀಸೆಲ್ ಪೆಟ್ರೋಲ್ ಸರ್ ಇದು? ಡೀಸೆಲ್ ವ್ಯಾರೆಂಟ್. ಡೀಸೆಲ್ ವೇರಿಯಂಟ್ ಸರ್. LS ವ್ಯಾರೆಂಟ್. ಇದು ಸರ್ ಪ್ರೈಸ್ ಸರ್?
ಬರೀ 1,75,000 ನೆಗೋಷಿಯಬಲ್ ಆಗುತ್ತೆ ಸರ್? ನೆಗೋಷಿಯಬಲ್ 20,000 ಲೆಸ್ ಮಾಡ್ಕೊಡ್ತೀನಿ ಸರ್. ಸರ್ ತುಂಬ ಕಡಿಮೆ ರೇಟಲ್ಲಿ ಒಂದು ಶಿಫ್ಟ್ ಅವೈಲೇಬಲ್ ಇರುತ್ತೆ ಇವ್ರ ಹತ್ರ. ಸರ್ ಮಾಡಲ್ ಏನು ಸರ್? 2008 ಮಾಡಲ್, ಫ್ರೆಶ್ FC, ಇನ್ಶೂರೆನ್ಸ್ ಎಲ್ಲ ಕ್ಲಿಯರ್ ಇದೆ, ಓನರ್ ಹೆಚ್ಚಿದೆ ಇದು. ಟೈರ್ ಕಂಡೀಷನ್ಸ್ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತೇಳಿ. ಹಾಗೆ ಬಾಡಿ ಲೆಂತ್ ನೋಡ್ತಾ ಇರ್ರಿ ಸರ್. ಓನರ್ಸ್ ಎಷ್ಟಾಗಿದೆ ಸರ್? ಹೆಚ್ಚು ಇದು 8 ಓನರ್ ಇದೆ. VDI ಡೀಸೆಲ್ ಮೆಕ್ಯಾನಿಕಲ್ ಬಾರ್ ಚಂದ ಇದೆ. ಸ್ವಲ್ಪ ಮೈನರ್ ಟಚ್ ಅಪ್ ಪಾಲಿಶ್ ಮಾಡಬೇಕು. ಇದು ಬರೀ 1,25,000 ಕೊಡ್ತೀನಿ. 2008 ಫ್ರೆಶ್ FC, ಇನ್ಶೂರೆನ್ಸ್. ನೆಗೋಷಿಯಬಲ್ ಮಾಡ್ಕೊಡ್ತೀರಾ ಸರ್? ನೆಗೋಷಿಯಬಲ್ ಮತ್ತು 10,000 ರೂಪಾಯಿ ಡಿಸ್ಕೌಂಟ್ ಮಾಡ್ಕೊತೀನಿ. 1,15,000 ಕೊಡ್ತೀನಿ. ಇದು 2008 ಮಾಡಲ್ ಡೀಸೆಲ್ VDI. ಶಿಫ್ಟ್ ಅವೈಲೇಬಲ್ ಇರುತ್ತೆ, ಒಂದು ಸಿಲ್ವರ್ ಮತ್ತು ಒಂದು ರೆಡ್ ಕಲರಲ್ಲಿ. ಸರ್ ಮಾಡಲ್ ಏನು ಸರ್ ಎರಡು? ಇದು 2018 ಮಾಡಲ್ ಸ್ವಿಫ್ಟ್ VDI, ಸೆಕೆಂಡ್ ಓನರ್, ಡೀಸೆಲ್ ಗಾಡಿ. ಇದು ಸೆಕೆಂಡ್ ಓನರ್. ಟೈರ್ ಕಂಡೀಷನ್ ನೋಡ್ತಾ ಇರ್ಬೋದು. ಎಕ್ಸ್ಟ್ರಾ ಫಿಟೆಡ್ ಅಲಾಯ್ ವೀಲ್ಸ್ ಹಾಕಿದ್ದಾರೆ. ಇದಕ್ಕೆ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಬೇಕಲ್ಲ ಸರ್? ಪ್ರೈಸ್ ಏನು ಕೊಟ್ಟು ಮಾಡ್ತಿದ್ದಾರೆ ಸರ್ ಇದಕ್ಕೆ? 5,60,000 ನೆಗೋಷಿಯಬಲ್ ಇದೆ ಸರ್. ಸಿಲ್ವರ್ ಕಲರ್ ಸರ್? ಸಿಲ್ವರ್ ಕಲರ್, 2014 ಮಾಡಲ್, ಫಸ್ಟ್ ಓನರ್, VDI, 1,60,000 ರನ್ನಿಂಗ್, ಕ್ಲಾಸ್ 1 ವೆಹಿಕಲ್, ಎಲ್ಲ ಕಂಪ್ನಿ ರೆಕಾರ್ಡ್ ಇದೆ. ಸರ್ ಪ್ರೈಸ್ ಸರ್? ಪ್ರೈಸ್ 4,30,000 ಇದು. 4,30,000. 4,30,000 ಫೈನಲ್ ಎಷ್ಟು ಮಾಡ್ಕೊಡ್ತೀರಾ ಸರ್? ನಿಮ್ಮ ಚಾನಲ್ ಬಂತಂದ್ರೆ 10,000 ರೂಪಾಯಿ ಲೆಸ್ ಮಾಡ್ಕೊಡ್ತೀನಿ ಸರ್. ಸರ್ ಯಾರಾದರೂ ಮಿಡಲ್ ವರ್ಷನಲ್ಲಿ ಟಾಟಾ ಜಸ್ಟ್ XM ಹುಡುಕ್ತಾ ಇದ್ರೆ ಇವ್ರ ಹತ್ರ ಅವೈಲೇಬಲ್ ಇರುತ್ತೆ. ಕಾರ್ ಝೋನ್ ಬೆಳಗಾವಿಯಲ್ಲಿ. ಈಗ ನಿಮಗೆ ಟೈರ್ ಕಂಡೀಷನ್ಸ್ ತೋರಿಸ್ತಾ ಇದ್ದೀನಿ, ನೋಡ್ತಾ ಇರಿ. ಈಗ ಬಾಡಿ ಲೈನ್ ತೋರಿಸ್ಕೊಡ್ತಾ ಇದ್ದೀನಿ ಮತ್ತು ಬ್ಯಾಕ್ ಸೈಡ್ ಟೈರ್ ತೋರಿಸ್ತಾ ಇದ್ದೀನಿ. ಬನ್ನಿ ಈಗ ಫುಲ್ ಡೀಟೇಲ್ಸ್ ಹೇಳ್ತಾ ಇದ್ದೀನಿ. ಸರ್ ಮಾಡಲ್ ಏನು ಸರ್? ಟಾಟಾ XM ಇದು ಡೀಸೆಲ್ ವ್ಯಾರೆಂಟು, AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋ. ಇದು 2016 ಮಾಡಲ್, 2016 ಮಾಡಲ್, 3ನೇ ಓನರ್ದ, ಕ್ಲಾಸ್ 1 ಅಡ್ವೊಕೇಟ್ ವೆಹಿಕಲ್. ಇದು ಅಡ್ವೊಕೇಟ್ ವೆಹಿಕಲ್. 1,35,000 ರನ್ನಿಂಗ್ ಇದು. ಸರ್ ಪ್ರೈಸ್ ಸರ್? ಇದು 3,60,000 ನೆಗೋಷಿಯಬಲ್. ಇದು 3,60,000 ನೆಗೋಷಿಯಬಲ್ ಸರ್. ಮತ್ತೊಂದ್ರೆ ಇವ್ರ ಹತ್ರ ರಿಡ್ಜ್ ಅವೈಲೇಬಲ್ ಇರುತ್ತೆ. ಸರ್ ಮಾಡಲ್ ಏನು ಸರ್? 2011 ಮಾಡಲ್, ರಿಡ್ಸ್ VDI, ಡೀಸೆಲ್ ವ್ಯಾರೆಂಟ್. ಇದು ಮ್ಯಾಕ್ವಿಲ್, AC, ಪವರ್ ಸ್ಟೀರಿಂಗ್, ಗಾಡಿ ಭಾಳ ಚೆನ್ನಾಗಿದೆ. ಟೈರ್ ಕಂಡೀಷನ್ ನೋಡ್ತೀರಿ. ಓನರ್ದಾಗಿದೆ. ಓಕೆ, ಬಾಡಿ ಲೈನ್ ತೋರಿಸ್ಕೊಡ್ತಾ ಇದ್ದೀನಿ. ಈಗ ಬ್ಯಾಕ್ ಸೈಡ್ ಟೈರ್ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಸರ್ ಪ್ರೈಸ್ ಏನು ಕೊಟ್ಟು ಮಾಡ್ತಿದ್ದೀರಿ ಸರ್? 2,75,000 ನೆಗೋಷಿಯಬಲ್ ಇದು. ಯಾರಾದರೂ ಮತ್ತೊಂದು ಪೆಟ್ರೋಲ್ ಇಂಜಿನಲ್ಲಿ ಕಡಿಮೆ ಬಜೆಟಲ್ಲಿ ಸ್ವಿಫ್ಟ್ ಹುಡುಕ್ತಾ ಇದ್ರೆ ಇವ್ರ ಹತ್ರ ಅವೈಲೇಬಲ್ ಇರುತ್ತೆ. ಅದು ಕರ್ನಾಟಕ ಲೋಕಲ್ ಪಾಸಿಂಗ್ ಬೆಳಗಾವಿಯಲ್ಲಿ ಇರುತ್ತೆ. ಸರ್ ಮಾಡಲ್ ಏನು ಸರ್? 2008 ಮಾಡಲ್ ಇದು. ಓನರ್ಸ್ ಎಷ್ಟಾಗಿದೆ ಸರ್? ಸೆಕೆಂಡ್ ಓನರ್, ZX ಇದು ಪೆಟ್ರೋಲ್ ವ್ಯಾರೆಂಟ್. ಇದು ಸರ್ ಕಿಲೋಮೀಟರ್ ಸರ್? 1,40,000 ರನ್ನಿಂಗ್ ಆಗಿದೆ ಇದು. ಸರ್ ಪ್ರೈಸ್ ಏನು ಹೇಳ್ತಿದ್ದೀರಿ ಸರ್? 2,50,000. ನಿಮ್ಮ ಚಾನಲಲ್ಲಿ ಯಾರು ಬಂತಂದ್ರೆ 25,000 ಲೆಸ್ ಮಾಡ್ಕೊಡ್ತೀನಿ ಸರ್ ಇದು. ಸರ್ ಮತ್ತೊಂದು ಇವ್ರ ಹತ್ರ ರೆನಾಲ್ಟ್ ಕ್ವಿಡ್ ಇರುತ್ತೆ. ಸರ್ ಮಾಡಲ್ ಏನು ಸರ್? 2016 ಮಾಡಲ್, ಸೆಕೆಂಡ್ ಓನರ್, ರೆನಾಲ್ಟ್ ಕ್ವಿಡ್. ಇದು RXT. ಇದು AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಇದೆ. ಟೈರ್ ಕಂಡೀಷನ್ ನೋಡಿ. ಹಾಗೆ ಬಾಡಿ ಲೈನ್ ನೋಡ್ತಾ ಇರ್ಬೋದು. ಬ್ಯಾಕ್ ಸೈಡ್ ಟೈರ್ ಕಂಡೀಷನ್ಸು ತೋರಿಸ್ತಾ ಇದ್ದೀನಿ. ಸರ್ ಪ್ರೈಸ್ ಏನು ಕೊಟ್ಟು ಮಾಡ್ತಿದ್ದೀರಾ ಸರ್? ಪ್ರೈಸ್ 2,60,000 ನೆಗೋಷಿಯಬಲ್ ಇದೆ ಸರ್ ಇದು. ಸರ್ ಮತ್ತೊಂದು ಇವ್ರ ಹತ್ರ ಲೋ ಬಜೆಟಲ್ಲಿ ಟಾಟಾ ನ್ಯಾನೋ ಅವೈಲೇಬಲ್ ಇರುತ್ತೆ. ಸರ್ ಮಾಡಲ್ ಏನು ಸರ್? ನ್ಯಾನೋ 2012 ಮಾಡಲ್ ಇದೆ, 3ನೇ ಓನರ್, ಕ್ಲಾಸ್ 1 ವೆಹಿಕಲ್, ಮೆಕ್ಯಾನಿಕಲ್, ಎಲ್ಲ ಗುಡ್ ಕಂಡೀಷನ್ ಇದೆ. ಬರೀ 85,000 ಕೊಡ್ತೇನೆ. 85,000. 85,000ಗೆ ಕೊಡ್ತಾ ಇದ್ದೀರಾ? 85,000. ನಿಮ್ಮ ಚಾನೆಲ್ನಲ್ಲಿ ಯಾರು ಬಂತಂದ್ರೆ 10,000 ಲೆಸ್ ಮಾಡ್ಕೊಡ್ತೀನಿ. 75,000 ಫೈನಲ್ ಪ್ರೈಸ್ ಅದು. ಸರ್ ಮತ್ತೊಂದು ಇವ್ರ ಹತ್ರ ಆಲ್ಟೋ K10 ಸರ್ ಇದು? ಇದು ಆಲ್ಟೋ K10 2016 ಮಾಡಲ್, ಸೆಕೆಂಡ್ ಓನರ್. ಇದು VXI. ಇದು ಸರ್ ನಿಮಗೆ ಈಗ ಟೈರ್ ಕಂಡೀಷನ್ಸ್ ತೋರಿಸ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ಹಾಗೆ ಬಾಡಿ ಲೈನ್ ನೋಡ್ತಾ ಇರ್ಬೋದು. ಸರ್ ಪ್ರೈಸ್ ಏನು ಕೊಟ್ಟು ಮಾಡ್ತಿದ್ದೀರಾ? 95,000 ರನ್ನಿಂಗ್ ಇದೆ. VXI ವೆಹಿಕಲ್. ಇದು ಬರೀ 3 lakh rupees. 3 lakhs. 3 lakh ಚಾನಲ್ ಕಡೆಯಿಂದ ಬಂದರೆ ಸರ್ 25,000 ಲೆಸ್ ಮಾಡ್ಕೊಡ್ತೀನಿ. ಸರ್ ಯಾರಾದರೂ ಕಡಿಮೆ ಬಜೆಟಲ್ಲಿ ಮಹೀಂದ್ರ ಬುಲೆರೋ ಹುಡುಕ್ತಿದ್ರೆ ಇಲ್ಲಿ ಅವೈಲೇಬಲ್ ಇರುತ್ತೆ. ಸರ್ ಮಾಡಲ್ ಏನು ಸರ್? 2017 ಮಾಡಲ್, ZLX, 3ನೇ ಟೈರ್ ಕಂಡೀಷನ್ಸ್ ನೋಡ್ತಾ ಇರ್ಬೋದು. ಹಾಗೆ ಬಾಡಿ ಲೈನ್ ತೋರಿಸ್ಕೊಡ್ತಾ ಇದ್ದೀನಿ ನಿಮಗೆ. 4 ಟೈರ್ ಹೊಸದಿದೆ. 1,23,000 ರನ್ನಿಂಗ್. ಇದು ಒರಿಜಿನಲ್ ಕಂಪ್ನಿ ಮೇಂಟೈನ್. ಸರ್ ಪ್ರೈಸ್ ಏನು ಕೊಟ್ಟು ಮಾಡ್ತಿದ್ದೀರಾ ಸರ್? ಇದು 5,75,000 ಇದು. ನಮ್ಮ ಚಾನಲ್ ಕಡೆಯಿಂದ ಬಂದಿದೆ ಸರ್. 25,000 ಲೆಸ್ ಮಾಡ್ಕೊಡ್ತೀನಿ ಸರ್. ಮತ್ತೊಂದು ಇರುತ್ತೆ 7 ಸೀಟರಲ್ಲಿ ಕಡಿಮೆ ಬಜೆಟಲ್ಲಿ ಚವರ್ಲೆಟ್ ಎಂಜಾಯ್ ಅವೈಲೇಬಲ್ ಇರುತ್ತೆ. ಇದು ಡಾಕ್ಟರ್ ಯೂಸ್ಡ್ ವೆಹಿಕಲ್ ಅಂತಲೇ ಹೇಳ್ಬೋದು. ಸರ್ ಮಾಡಲ್ ಏನು ಸರ್? 2015 ಮಾಡಲ್, ಸೆಕೆಂಡ್ ಓನರ್, 80,000 ರನ್ನಿಂಗ್, ಕ್ಲಾಸ್ ವೆಹಿಕಲ್, ಡಾಕ್ಟರ್ ವೆಹಿಕಲ್. ಇದು ಟೈರ್ ಕಂಡೀಷನ್ ನೋಡಿ. 70% ಟೈರ್ ಇದೆ. ಸರ್ ಪ್ರೈಸ್ ಏನು ಕೊಟ್ಟು ಮಾಡ್ತಿದ್ದೀರಾ ಸರ್? ಇದು 2,60,000 ನೆಗೋಷಿಯಬಲ್ ಇದೆ ಇದು. ಸರ್ ಯಾರಾದರೂ 7 ಸೀಟರಲ್ಲಿ ಕಡಿಮೆ ಬಜೆಟಲ್ಲಿ ಮಹೀಂದ್ರ ಸ್ಕಾರ್ಪಿಯೋ ಹುಡುಕ್ತಿದ್ರೆ ಇವ್ರ ಹತ್ರ ಅವೈಲೇಬಲ್ ಇದೆ. ಇದು ಮತ್ತೆ ಎಮಾಕ್ ಇಂಜಿನ್ ಆಗಿರುತ್ತೆ. ಸರ್ ಮಾಡಲ್ ಏನು ಸರ್? 2009 ಮಾಡಲ್. ಇದು ಫ್ರೆಶ್ FC, ಇನ್ಶೂರೆನ್ಸ್, ಎಲ್ಲ ಪೇಪರ್ ಓಕೆ ಇದೆ, ಕ್ಲಾಸ್ 1 ವೆಹಿಕಲ್. ಇದು ಬರೀ 2,60,000 ಅನ್ನತ್ತೀವ್ರಿ ನಾವು. ನಮ್ಮ ಚಾನಲ್ ಕಡೆಯಿಂದ ಬಂದೆ ಸರ್. ಚಾನಲ್ ಇಂದ ಯಾರು ಬಂತಂದ್ರೆ 25,000 ಲೆಸ್ ಮಾಡ್ಕೊಡ್ತೀನಿ ಸರ್. ಇದು ಸೆಂಟ್ರೋ 2001 ಲೋ ಬಜೆಟ್. ಹಾಂ ಹೇಳಿ ಸರ್ ಡೀಟೇಲ್ಸ್. 2001 ಮಾಡಲ್, ಕರ್ನಾಟಕ ಟ್ಯಾಕ್ಸ್ ಪೇಡ್, MS ಟು ಕರ್ನಾಟಕ. ಇದು 2001 ಮಾಡಲ್ ಸೆಂಟ್ರೋ GLS. ಇದು AC, ಪವರ್ ಸ್ಟೇರಿಂಗ್, 2 ಪವರ್ ವಿಂಡೋ ಬರ್ತೈತಿ. ಬರೀ 65,000 ಸರ್ ಇದು.
ಒಂದು ಟಾಟಾ ಜಸ್ಟ್ ಅವೈಲೇಬಲ್ ಇರುತ್ತೆ ಸರ್. ಮಾಡಲ್ ಏನು ಸರ್? 2017 ಮಾಡಲ್ ಇದು ಟಾಟಾ ಜಸ್ಟ್ ಎಕ್ಸ್ ಇ ಇದು. ಎಕ್ಸಿ? ಹಾಂ, ಎಕ್ಸ್ ಇ ಎ ಸಿ ಪವರ್ ಸ್ಟಿಂಗ್ 2 ಪವರ್ ವಿಂಡೋ ಬರ್ತೈತ್ರಿ. 2017 ಮಾಡಲ್, ಬರೀ 3,20,000 ಇದೆ ಸರ್ ಇದು ಪ್ರೈಸ್. ನಮ್ಮ ಚಾನಲ್ ಕಡೆಯಿಂದ ಬಂದರೆ ಸರ್? ಚಾನಲಿಂದ ಬಂತಂದ್ರೆ 30,000 ರೂಪಾಯಿ ಲೆಸ್ ಮಾಡ್ಕೊಡ್ತೀನಿ. 2,90,000 ಕೊಡ್ತೀನಿ ಸರ್. ಸರ್ ಮತ್ತೊಂದು ಇವ್ರ ಹತ್ರ ಟಾಟಾ ಬೋಲ್ಟ್ ಅವೈಲೇಬಲ್ ಇರುತ್ತೆ. ತುಂಬ ರೇರ್ ಟಾಟಾ ಬೋಲ್ಟ್ ಸಿಗೋದು ಸರ್. ಇವ್ರ ಹತ್ರ ಅವೈಲೇಬಲ್ ಇದೆ ಸರ್. ಮಾಡಲ್ ಏನು ಸರ್? 2015 ಮಾಡಲ್, 2,80,000 ಇದು. ಎಕ್ಸಮ್ ಇದು 3ನೇ ಓನರ್ದಾಗಿದೆ. 2,80,000 ಲೋನ್ ಆಪ್ಷನ್ ಎಷ್ಟು ಕೊಡ್ತೀರಾ ಸರ್ ಇದಕ್ಕೆ? ಇದು 1,80,000 ಲೋನ್ ಆಪ್ಷನ್ ಇದೆ ಸರ್. ಸರ್ ಮತ್ತೊಂದು ಇವ್ರ ಹತ್ರ K10 ಇದೆ ಸರ್. ಮಾಡಲ್ ಏನು ಸರ್? 2011 ಮಾಡಲ್, 3ನೇ ಓನರ್ದಾಗಿದ್ದು ಆಲ್ಟೋ K10, ಬರೀ 1,80,000 ಕೊಡ್ತೀನಿ ಸರ್. ನಿಮ್ಮ ಚಾನಲ್ ಯಾರು ಬಂತಂದ್ರೆ 15,000 ರೂಪಾಯಿ ಲೆಸ್ ಮಾಡ್ಕೊಡ್ತೀನಿ. 1,65,000 ಕೊಡ್ತೀನಿ. ಮತ್ತೊಂದು ಫೋರ್ಡ್ ಫಿಯೆಸ್ಟಾ ಇದೆ ಸರ್. ಮಾಡಲ್ ಏನು ಸರ್? ಸರ್ ಇದು 2008 ಮಾಡಲ್ ಇದೆ. ಟೈರ್ ಕಂಡೀಷನ್ ನೋಡಿ, ಹಾಗೆ ಬಾಡಿ ಲೈನ್ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತೇಳಿ. ನೋಡ್ಕೊಳ್ಳಿ ಸರ್. ಸರ್ ಓನರ್ಸ್ ಎಷ್ಟಾಗಿದೆ ಸರ್ ಇದು? ಸೆಕೆಂಡ್ ಓನರ್ ಇದೆ ಸರ್. ಫಿಟ್ನೆಸ್ 2029 ಮಟ್ಟ ಇದೆ ಸರ್. ಡೀಸೆಲ್ ಪೆಟ್ರೋಲ್ ಸರ್ ಇದು? ಡೀಸೆಲ್ ವೆಹಿಕಲ್ ಸರ್. ಸರ್ ಪ್ರೈಸ್ ಏನು ಕೊಟ್ಟು ಮಾಡ್ತೀರಿ ಸರ್? ಆಸ್ಕಿಂಗ್ ಪ್ರೈಸ್ 155 ಇದೆ ಸರ್. ನಿಮ್ಮ ಚಾನಲ್ ಇಂದ ಬಂತಂದ್ರೆ ಬರೀ 135 ಮಾಡ್ಕೊಡ್ತೀನಿ ಸರ್. ಮಾಡಲ್ ಏನು ಸರ್ ಇದು? 2016 ಎಂಡ್ ಇದೆ. 17 ರಿಜಿಸ್ಟರ್ಡ್ ವೆಹಿಕಲ್ ಸರ್. ಸರ್ ಪ್ರೈಸ್ ಸರ್? ಸರ್ ಪ್ರೈಸ್ ಬಂದ್ಬಿಟ್ಟು ಇದು ಆಸ್ಕಿಂಗ್ ಪ್ರೈಸ್ 265 ಇದೆ. ನೆಗೋಷಿಯಬಲ್ ಆಗುತ್ತೆ ಸರ್? ಫೈನಲ್ ಟು ಫೈನಲ್ ನಿಮ್ಮ ಚಾನಲ್ ಇಂದ ಬಂತಂದ್ರೆ ಬರೀ 235 ಗೆ ಮಾಡ್ಕೊಡ್ತೀನಿ ಸರ್. 235 ಮಾಡಲ್ ಆಲ್ಟೋ 800. ಸರ್ ಮತ್ತೊಂದು ಗೋವಾ ರಿಜಿಸ್ಟ್ರೇಷನ್ ಇರೋ ಇರ್ಟಿಗೆ ಇದೆ ಅವ್ರ ಹತ್ರ ಸರ್. ಮಾಡಲ್ ಏನು ಸರ್? ಸರ್ ಇದು 2012 ಮಾಡಲ್ ಇದೆ. ಹಾಂ ಸರ್. ಟ್ಯಾಕ್ಸ್ ತುಂಬಿಕೊಡಿ, ಕರ್ನಾಟಕ ನಂಬರ್ ಮಾಡ್ಕೊಡ್ತೀನಿ ಸರ್. 12 ಮಾಡಲ್, ಸೆಕೆಂಡ್ ಓನರ್ ವೆಹಿಕಲ್ ಇದೆ. ಸರ್ ಪ್ರೈಸ್ ಸರ್? ಕರ್ನಾಟಕ ನಂಬರ್ ಮಾಡಿ ಕೂಡ ಸರ್ ನಿಮಗೆ 465 ಫೈನಲ್ ಆಗುತ್ತೆ ಸರ್. ಇದು ಫೈನಲ್ ಟು ಫೈನಲ್ ಸರ್. ಫೈನಲ್ ಟು ಚಾನಲ್ ಕಡೆಯಿಂದ ಬಂದ್ರೆ ಸರ್? ನಿಮ್ಮ ಚಾನಲ್ ಇಂದ ಬಂತಂದ್ರೆ ನಾನು 465 ಕೊಡೋರು, ಇಲ್ಲ ಅಂದ್ರೆ ಆಸ್ಕಿಂಗ್ ಪ್ರೈಸ್ 520 ಇದೆ ಸರ್. ಓಕೆ ಸರ್. ಸರ್ ನೆಕ್ಸ್ಟ್ ಇವ್ರ ಹತ್ರ ಸ್ಯಾಂಟ್ರೋ ಇದೆ ಸರ್. ಮಾಡಲ್ ಏನು ಸರ್? ಸರ್ ಇದು ಸ್ಯಾಂಟ್ರೋ 8 ಮಾಡಲ್ ಇದೆ. ಸರ್ ಪ್ರೈಸ್ ಸರ್? 2008 ಮಾಡಲ್ ಸರ್. ಇದು ಆಸ್ಕಿಂಗ್ ಪ್ರೈಸ್ 145 ಇದೆ. ನಿಮ್ಮ ಚಾನಲ್ ಇಂದ ಬಂತಂದ್ರೆ 125 ಮಾಡ್ಕೊಡ್ತೀನಿ ಸರ್. ಸರ್ ಮತ್ತೊಂದು i10 ಸರ್. i10 2011 ಮಾಡಲ್ ಇದೆ ಸರ್. ಇದು ಆಸ್ಕಿಂಗ್ ಪ್ರೈಸ್ 265 ಇದೆ. ಸರ್ ಡ್ಯಾಟ್ಸನ್ ಗೋ ಸರ್? ಡ್ಯಾಟ್ಸನ್ ಗೋ ಬಂದ್ಬಿಟ್ಟು 2014 ಮಾಡಲ್ ಇದೆ ಸರ್. ಇದು ಸರ್ ಪ್ರೈಸ್ ಸರ್? ನಿಮ್ಮ ಚಾನಲ್ ಇಂದ ಬಂತಂದ್ರೆ ಬರೀ 150ಗೆ ಮಾಡ್ಕೊಡ್ತೀನಿ ಸರ್. ಇವ್ರ ಹತ್ರ 7 ಸೀಟರಲ್ಲಿ ಇರ್ಟಿಗೆ ಇದೆ ಸರ್. ಮಾಡಲ್ ಏನು ಸರ್? ಸರ್ ಇದು 2012 ಮಾಡಲ್, ಫಸ್ಟ್ ಓನರ್ದಾಗಿದೆ. ವಿಡಿಐ ವೆಹಿಕಲ್, ಲೋಕಲ್ ನಂಬರ್ ಇದೆ ಸರ್. K48 ರಿಜಿಸ್ಟರ್ಡ್ ಇದೆ. ಜೆನ್ಯೂನ್ ಗಾಡಿ ಸರ್. ಕಂಪನಿ ಮೇಂಟೈನ್ ಇದೆ. ರೆಕಾರ್ಡೆಡ್ ಹಿಸ್ಟ್ರಿನೂ ಸಿಗ್ಬಹುದು ನಿಮಗೆ. ಸರ್ ಪ್ರೈಸ್ ಸರ್? ಸರ್ ಪ್ರೈಸ್ ಆಸ್ಕಿಂಗ್ ಪ್ರೈಸ್ 495 ಇದೆ. ನಿಮ್ಮ ಚಾನಲ್ ಇಂದ ಬಂತಂದ್ರೆ ಬರೀ 465 ಗೆ ಮಾಡ್ಕೊಡ್ತೀನಿ ಸರ್. ಫೈನಲ್ ಫಸ್ಟ್ ಓನರ್ ಗಾಡಿ ಸರ್. ಇವ್ರ ಹತ್ರ ಕಡಿಮೆ ಬಜೆಟ್ ಅಲ್ಲಿ ಸ್ವಿಫ್ಟ್ ಡಿಸೈರ್ ಅವೈಲೇಬಲ್ ಇರುತ್ತೆ ಸರ್. ಮಾಡಲ್ ಏನು ಸರ್? ಸರ್ ಇದು 2012 ಮಾಡಲ್ ಇದೆ. ಈಗ ಫ್ರೆಶ್ ಬಂದಿದೆ ಇದ್ರೆ ಗಾಡಿ. ಸೆಕೆಂಡ್ ಓನರ್ಶಿಪ್ ಆಗಿದೆ. ತೋರಿಸ್ಕೊಡ್ತಾ ಇದ್ದೀನಿ. ಟೈರ್ ಕಂಡೀಷನ್ ನೋಡ್ರಿ, ಗಾಡಿ ವೆಹಿಕಲ್ ಕಂಡೀಷನ್ ಎಲ್ಲ ನೋಡ್ಕೊರಿ ಸರ್. ಸರ್ ಪ್ರೈಸ್ ಏನು ಕೊಟ್ಟು ಮಾಡ್ತಿದ್ದೀರಾ ಸರ್? ಆಸ್ಕಿಂಗ್ ಪ್ರೈಸ್ 395 ಇದೆ ಸರ್. ಇದು ಫೈನಲ್ ಟು ಫೈನಲ್ ಎಷ್ಟಾಗುತ್ತೆ ಸರ್? 360 ಗೆ ಮಾಡ್ಕೊಡ್ತೀನಿ ಸರ್. ಪೇಪರ್ ಎಲ್ಲ ಕ್ಲಿಯರ್ ಸಿಗುತ್ತೆ ನಿಮಗೆ.